ಹಾಗಾದ್ರೆ ಉಪನಿಷತ್ತಿಗೆ ಯಾಕೆ ಜಾಸ್ತಿ ಬೆಲೆ ಬಂತು ಈಗ ಅಂತ. ಮನುಷ್ಯನ ಜೀವನ ಧರ್ಮಕ್ಕೆ ಬೇಸಿಕ್ ಆದಂಥ ಆಧಾರವಾದಂಥ ಈ ತ್ರಿಕೂಟ ರಹಸ್ಯ ಅಂತ ಹೇಳಿದ್ನಲ್ಲ ಮೊದಲು, ಇದನ್ನು ತಿಳ್ಕೊಳ್ಳೋಕ್ಕೆ ಅತ್ಯಂತ ಸಹಕಾರಿಯಾಗಿರುವಂಥದ್ದು ವೇದದ ಕೊನೆಯ ಭಾಗ ಆಗಿರುವಂಥ ಉಪನಿಷತ್ತಾದ್ದರಿಂದ ಅದರ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇತ್ತು, ಹೆಚ್ಚು ಚಿಂತನೆ ಬಂದಂಥದ್ದು. ಅದಕ್ಕೆ ಲೋಕದ ಆದರಣೆ ಕೂಡ ತುಂಬ ಹೆಚ್ಚಾಯಿತು. ಅದಕ್ಕೆ ಪ್ರಪಂಚದ ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ತಮಗೆ ಸರಿಯಾದ ಹಾಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಅದಕ್ಕೆ ಬೇರೆ ಬೇರೆ ಭಾಷ್ಯಗಳಿದ್ದಾವೆ, ಮಹಾಜ್ಞಾನಿಗಳು ಬೇರೆ ಬರೆದಿದ್ದಾರೆ. ತಪ್ಪು ಬರೆದದ್ದು ಅಂತಲ್ಲ, ಅದು ಅವರವರ ತಿಳುವಳಿಕೆ ಹಾಗೆ, ಅವರವರ ನಂಬಿಕೆ ಹಾಗೆ, ಅವರು ಅರ್ಥೈಸಿಕೊಂಡ ಹಾಗೆ ಬರೆದಿದ್ದರಿಂದ ವಿಭಜನೆಗಳು ಬಂತೇ ವಿನಃ ಉಪನಿಷತ್ತಲ್ಲಿ ಬೇರೆ ಇಲ್ಲ. ಉಪನಿಷತ್ತುಗಳ ಮೂಲ ಅದರ ಮೇಲೆ ನಾನು ತಿಳ್ಕೊಂಡ ಹಾಗೆ. ನಾವು ಕೆಲವೊಂದು ಸಲ ಆಕಾಶ ನೋಡಿದಾಗ ಮೋಡಗಳು ಕಾಣಿಸ್ತವೆ, ನೋಡಿ ಅದು ಆನೆ ಕಣ್ಣಂಗೆ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೊಬ್ಬರಿಗೆ ಆನೆ ಕಾಣಿಸಲ್ಲ, ಹುಲಿ ಥರ ಕಾಣಿಸುತ್ತೆ, ಅದು ಅವನ ದೃಷ್ಟಿ. ಅದು ಆ ದೃಕ್ಕೋಣ ಅಂತ ಹೇಳಿದ್ನಲ್ಲ DVG ಹೇಳಿದ ಹಾಗೆ, ಆ ದೃಷ್ಟಿಕೋನದ ಹಾಗೆ ನನಗೆ ಬೇರೆ ಬೇರೆ ಕಾಣಿಸೋದ್ರಿಂದ ಬೇರೆ ಬೇರೆ ಭಾಷ್ಯಗಳು ಬಂದಿದ್ದಾವೆ. DVG ಒಂದು ಕಡೆ ಬಹಳ ಚಂದ ಬರೀತಾರೆ. ಉಪನಿಷತ್ತು ಅಂದರೆ ಹೇಗೆಂದರೆ, ಒಬ್ಬ ಅತ್ಯಂತ ಪ್ರತಿಭಾಶಾಲಿಯಾದ ಶಿಕ್ಷಕ ಅಥವಾ ಅತ್ಯಂತ ಪ್ರಭಾವಶಾಲಿಯಾದ ಭಾಷಣಕಾರ ಟಿಪ್ಪಣಿ ಮಾಡ್ಕೊಂಡಿರ್ತಾನೆ. ಭಾಷಣಕ್ಕೆ ಹೋಗಬೇಕಾದ್ರೆ, ಕ್ಲಾಸಿಗೆ ಹೋಗಬೇಕಾದ್ರೆ ಆ ಟಿಪ್ಪಣಿ ಇದ್ದಂಗೆ ಇರ್ತದೆ ಅಂತ. ಎಷ್ಟು ಚಂದದ ಮಾತು, ಎಷ್ಟು ಸುಲಭ ಹೇಳುವಂಥದ್ದು. ನಿಜವಾಗ್ಲೂ ಒಳ್ಳೆ ಮೇಷ್ಟ್ರು ಇಡೀ ಲೆಕ್ಚರ್ ಬರ್ಕೊಂಡು ಹೋಗಲ್ಲ, ಅದನ್ನು ಕಾನ್ವೊಕೇಶನ್ ಅಡ್ರೆಸ್ಸಲ್ಲಿ ಮಾತ್ರ ಕೆಲವರು ಮಾಡ್ತಾರೆ, ಇಡೀ ಭಾಷಣ ಓದುವಂಥದ್ದು. ನಿಜವಾದ ಶಿಕ್ಷಕ ಇದ್ದವನು ಕೆಲವು ಪಾಯಿಂಟ್ಸ್ ಹಾಕ್ಕೊಂಡಿರ್ತಾನೆ ಸಣ್ಣ ಚೀಟಿಯಲ್ಲಿ. ಮೊದಲನೇ ಪಾಯಿಂಟು, ಎರಡನೇ ಪಾಯಿಂಟು, ಮೂರನೇ ಪಾಯಿಂಟು, ನಾಲ್ಕನೇ ಪಾಯಿಂಟು. ತಾವು ನೋಡ್ತೀರಿ ಪ್ರಭಾವಶಾಲಿಯಾದಂಥ ಭಾಷಣಕಾರರು ಏನು ಮಾಡ್ತಾರೆ, ಇಡೀ ಭಾಷಣ ಬರ್ಕೊಂಡಿರಲ್ಲ, ಬರೀ ಒಂದು ಪದ ಇರ್ಬೋದು, ಒಂದು ಶಬ್ದ ಇರುತ್ತೆ, ಅದೊಂದು ಶಬ್ದ, ನೆಕ್ಸ್ಟ್ ಎರಡನೇ ಪಾಯಿಂಟು, ಮೂರನೇ ಪಾಯಿಂಟು, ಒಂದು ಸಾಲು ಏನೋ ಇರ್ತದೆ, ಅದು ನೋಡ್ಕೊಂಡ್ಬಿಡ್ತಾರೆ. ಅದು ನೋಡ್ಕೊಂಡಾಗ 10 ನಿಮಿಷ ಏನು ಹೇಳಬೇಕು ಅಂತ ಗೊತ್ತಿರುತ್ತೆ, ಪೂರ್ತಿ ವಿಸ್ತಾರ ಮಾಡ್ತಾರೆ. ಅಲ್ಲಿಂದ ಎರಡನೇ ಪಾಯಿಂಟಿಗೆ ಹೋಗ್ತಾರೆ, ಅಲ್ಲಿ ಬರೆದಿರೋಲ್ಲ ಮೊದಲನೇ ಪಾಯಿಂಟಿಗೆ ಎರಡನೇ ಪಾಯಿಂಟಿಗೆ ಹೋಗೋದು ಹೇಗೆ ಅಂತ ಏನೂ ಬರೆಯಲ್ಲ ಅಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ. ಈಗ ನಮ್ಮ ತಮಾಷೆ ಅದ್ರಿಗೇನು ಹೊಸ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಪವರ್ ಪಾಯಿಂಟ್ ಬಂದುಬಿಟ್ಟಿದೆ ಎಲ್ಲಾಗಿ. ನಾವು ಪ್ರೆಸೆಂಟೇಷನ್ ಮಾಡಿದಾಗ ಪವರ್ ಪಾಯಿಂಟ್ ಅಂತ ಹುಚ್ಚೋದು ಜನಕ್ಕೆ, ವಿಪರೀತ ಹುಚ್ಚು. ನಾನು ಎಲ್ಲೋ ಉಪನ್ಯಾಸಕ್ಕೆ ಹೋದಾಗ ಪವರ್ ಪಾಯಿಂಟ್ ಯೂಸ್ ಮಾಡಿದ ತಕ್ಷಣ, ಸರ್ ಪವರ್ ಪಾಯಿಂಟ್ ಕೊಡ್ತೀರಾ ಅಂತ, ತೊಗೊಳ್ಳಿ ಏನು ಕೊಟ್ಬಿಡ್ತೀನಿ ನಾನು. ಜನ ಹಂಗೆ ಕೊಡಬಾರ್ದು ಸರ್ ಅಂದರು. ಯಾಕೆ ಅಂತ ಕೇಳಿದೆ, ನೀವು ಮಾಡಿದವ್ರು ಕೊಟ್ಬಿಟ್ರಲ್ಲ ಅಂತ. ಏನು ತೊಂದರೆ ಇಲ್ಲ ಅಂದೆ. ಒಂದು ಸ್ಕ್ರೀನಲ್ಲಿ 5 ಪಾಯಿಂಟ್ ಇದೆ. ಆ 5 ಪಾಯಿಂಟ್ ಹಿಂದಿರುವಂಥ ಶಕ್ತಿ ಏನು, ಚಿಂತನೆ ಏನು ಅಂತ ನನ್ನ ತಲೆಯಲ್ಲಿದೆ ಅಲ್ವಾ. ಪಾಯಿಂಟ್ ತೊಗೊಂಡು ಹೋಗಲಿ ಅವರು, ಅವ್ರು ತಿಳ್ಕೊಂಡಂಗೆ ಬರ್ಕೊಳ್ಳಿ, ಅದ್ರ ಮೇಲೆ ಏನು ತೊಂದರೆ ಇಲ್ಲ ಅಲ್ವಾ. ಪವರ್ ಪಾಯಿಂಟ್ ಇರುವಂಥ ಪಾಯಿಂಟ್ ಮಾತ್ರ ಅಲ್ಲಿದೆ, ಅದ್ರ ಹಿಂದೆ ಪವರ್ ತಲೆಯಲ್ಲಿದೆ. ಇದು ಭಾಳ ಮುಖ್ಯ. ಅದು ಪಾಯಿಂಟ್ ತೊಗೊಂಡು ಹೋಗಿದ್ದಾರೆ, ಪವರ್ ಇಲ್ಲ ಅಲ್ಲಿ. ಅದಕ್ಕೆ ಕೆಲವು ಹೇಳ್ತಾರೆ, ನಿಮ್ಮ ಪವರ್ ಪಾಯಿಂಟ್ ಕಳಿಸ್ಕೊಟ್ರಿ ಸರ್, ಅರ್ಥನೇ ಆಗಲಿಲ್ಲ ಸರ್ ನನಗೆ. ಅದೇ ಅದು ಪಾಯಿಂಟ್ ಅಷ್ಟೇ, ಪವರ್ ಇಲ್ಲ ಅಲ್ಲಿ. ಈ ಭಾಷಣಕಾರ ಪ್ರಭಾವಶಾಲಿ ಭಾಷಣ ನಾವು ನೋಡಿರಬೇಕು. ಮೊನ್ನೆ ದಿವಸ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತಾಡಬೇಕಾದ್ರೆ ಒಂದು ಸಣ್ಣ ಕಾಗದ ಇಟ್ಕೊಂಡಿದ್ರು, 45 ನಿಮಿಷ ಮಾತಾಡಿದ್ರು. ಆ ಕಾಗದಲ್ಲಿ ಬರ್ಕೊಂಡು 45 ನಿಮಿಷ ಬರ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಪಾಯಿಂಟ್ ಇರ್ತದೆ, ಅಲ್ಲಿಂದ ಎರಡನೇ ಪಾಯಿಂಟ್, ಅಲ್ಲ ಮೂರನೇ ಪಾಯಿಂಟ್, 5 ಪಾಯಿಂಟ್ ಬರ್ಕೊಂಡು ಹೋಗಿರ್ತಾರೆ ಮಾತಾಡಬೇಕು ಅಂತ. ಆ ಪಾಯಿಂಟಲ್ಲಿ ಏನು ವಿಸ್ತಾರವಾಗಿ ಹೇಳಬೇಕು ಅಂತ ಅವ್ರಿಗೆ ಗೊತ್ತಿದೆ, ಎರಡನೇ ಪಾಯಿಂಟ್ ಸೇರಿಸ್ಕೋಬೇಕು ಹೇಗೂ ಅಂತ ಗೊತ್ತಿದೆ. ಕಲ್ಪನೆ ಮಾಡ್ಕೊಳ್ಳಿ, ಅಂಥ ಪ್ರಭಾವಶಾಲಿ ಭಾಷಣಕಾರರೊಬ್ಬರು ತಮ್ಮ ಭಾಷಣ ಆದಮೇಲೆ ಆ ಪಾಯಿಂಟ್ ಬರ್ಕೊಂಡಿದ್ರಲ್ಲ ಕಾಗದ ಮೇಲೆ, ಅಲ್ಲೇ ಇಟ್ಕೋಗ್ಬಿಡ್ತಾರೆ ಟೇಬಲ್ ಮೇಲೆ. ಯಾರೋ ಅಂದರು, ಸಿಕ್ತು ನೋಡಿ ಭಾಷಣ ನನಗೆ ಅಂದರು. ಪಾಯಿಂಟ್ ಸಿಕ್ತು, ಅದ್ರ ಹಿಂದೆ ಪವರ್ ಸಿಗಲಿಲ್ಲ. ನಮಗೆ ಗೊತ್ತೇ ಆಗಲ್ಲ. ಹೌದಲ್ಲ, ಈ ಮೊದಲೇ ಪಾಯಿಂಟ್ ಏನು ಹೇಳಿರ್ಬೇಕು ಅವರು, ಎರಡನೇ ಪಾಯಿಂಟ್ ಏನದು, ಬರೀ ಒಂದು ಶಬ್ದ, ಒಂದು ಸಾಲಿದೆ, ಈ ಸಾಲು ಅರ್ಥ ಏನು, ಈ ಮೊದಲೇದಿಗೆ ಎರಡನೇ ಸಂಬಂಧ ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಉಪನಿಷತ್ತು ಅಂದರೆ ಅತ್ಯಂತ ಪ್ರಭಾವಶಾಲಿಯಾದಂಥ ಒಬ್ಬ ಭಾಷಣಕಾರ ಅಥವಾ ಅತ್ಯಂತ ಪ್ರತಿಭಾಶಾಲಿಯಾದಂಥ ಒಬ್ಬ ಶಿಕ್ಷಕ ಮಾಡಿಕೊಂಡಂಥ ಟಿಪ್ಪಣಿ ಇದ್ದ ಹಾಗೆ. 8 ಪಾಯಿಂಟ್ಸ್ ಇದ್ದಾವೆ. ಆದರೆ ಅದನ್ನು ನಂತರ ಸಿಕ್ಕೊಂಡು ನಮಗೆ ಸಿಕ್ಕಿದೆಯಲ್ಲ, ಈಗ ಉಪನಿಷತ್ತು ಸಿಕ್ಬಿಟ್ಟಿದೆ. ಹಾಗಾದ್ರೆ ಮೊದಲನೇ ಪಾಯಿಂಟ್ ನಿಜವಾದ ಅರ್ಥ ಏನು ಅನ್ನೋದನ್ನು ಭಾಷ್ಯಕಾರರು ಮಾಡ್ತಾರೆ. ಈ ಭಾಷ್ಯಕಾರರು ಮೊದಲನೇ ಪಾಯಿಂಟಿನ ಅರ್ಥ ಇದು, ಎರಡನೇದಿದು, ಮೂರನೇದಿದು ಅಂತ ಹೇಳಿ ಒಂದಕ್ಕೊಂದು ಸೇರಿಸ್ತಾರೆ. ಅಷ್ಟೇ ಅಲ್ಲ, ಈ ಮೊದಲನೇ ಪಾಯಿಂಟಿಂದ ಎರಡನೇ ಪಾಯಿಂಟಿಗೆ ಹೇಗೆ ಬರಬೇಕು, ಎರಡನೇ ಪಾಯಿಂಟಿಂದ ಮೂರನೇದಕ್ಕೆ ಹೇಗೆ ಅನ್ವಯ ಮಾಡಬೇಕು ಅನ್ನೋದನ್ನು ಅವರು ತಮ್ಮ ದೂರದರ್ಶಿತ್ವದಿಂದ, ತಮ್ಮ ಅಧ್ಯಯನದಿಂದ, ತಮ್ಮ ತಿಳುವಳಿಕೆಯಿಂದ, ತಮ್ಮ ಭಾಷಾ ಶಕ್ತಿಯಿಂದ ವಿವರಣೆ ಮಾಡ್ತಾ ಬರೀತಾರೆ. ಅದಕ್ಕೆ ಉಪನಿಷತ್ತುಗಳಿಗೆ ಅಷ್ಟೊಂದು ರೀತಿಯ ಭಾಷೆಗಳು ಬಂದದ್ದು. ಪಾಯಿಂಟ್ಸ್ ಇದಾವೆ, ಅಲ್ಲಿ ಪಾಯಿಂಟ್ಸ್ ಇದ್ದಾವೆ, ಆದರೆ ಪಾಯಿಂಟ್ಸನ್ನು ಜೇಡಿಸೋದು ಹೇಗೆ, ವಿಸ್ತರಣೆ ಮಾಡೋದು ಹೇಗೆ ಅನ್ನೋದನ್ನು ಆ ವ್ಯತ್ಯಾಸಗಳಲ್ಲಿ ಬರ್ತದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಉಪನಿಷತ್ತು ಒಂದು ರೀತಿಯಲ್ಲಿ ಕಾವ್ಯ ಇದ್ದ ಹಾಗೆ. ಎಷ್ಟು ಚಂದದ ಭಾಷೆ ಅದು, ಕಾವ್ಯ ಇದ್ದ ಹಾಗೆ.
ಇನ್ನೊಂದು ದೃಷ್ಟಿಯಲ್ಲಿ ಶಾಸ್ತ್ರ ಇದ್ದ ಹಾಗೆ. ಒಂದು ದೃಷ್ಟಿಯಲ್ಲಿ ಕಾವ್ಯ, ಇನ್ನೊಂದು ದೃಷ್ಟಿಯಲ್ಲಿ ಶಾಸ್ತ್ರ. ಅದಕ್ಕೆ ಕಾವ್ಯದ ಧ್ವನಿ ಇದೆ, ಶಾಸ್ತ್ರದ ತರ್ಕ ಇದೆ. ಎರಡೂ ಸೇರಿಕೊಂಡು ಉಪನಿಷತ್ತು ಒಂದು ಅದ್ಭುತವಾದಂಥ ಸಾಹಿತ್ಯ ಆಗಿ ಕೂತ್ಕೊಂಡಿದೆ. ಉಪನಿಷತ್ತು ಆಗೋದಕ್ಕೆ ಅದು ಶಾಸ್ತ್ರವಂತೂ ಕರಿಬಹುದು, ಅದನ್ನು ಕಾವ್ಯ ಅಂತೂ ಕರಿಬಹುದು. ಅದರಿಂದ ಅದೊಂದು ಶಾಸ್ತ್ರ ಕಾವ್ಯ ಆದಂಥದ್ದು ಉಪನಿಷತ್ತು. ಈ ಉಪನಿಷತ್ ಅನ್ನೋ ಪದದ ಅರ್ಥ ಬೇಕಾದಷ್ಟು ಜನ ಬೇರೆ ಬೇರೆ ಥರ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಮಾಡಿರುವಂಥದ್ದು, ಸಾಮಾನ್ಯವಾಗಿರೋದು ಉಪನಿಷತ್ ಅಂತ ಕೆಲವರು ಅರ್ಥ ಮಾಡ್ತಾರೆ. ಇದರ ಅರ್ಥ ಅಂದರೆ ಸಮೀಪಕ್ಕೆ ಕರ್ಕೊಂಡು ಹೋಗಿ ಕೂಡಿಸುವಂಥದ್ದು, ಸಮೀಪಕ್ಕೆ ಕರೆದುಕೊಂಡು ಹೋಗಿ ಸೇರಿಸುವಂಥದ್ದು. ಯಾರನ್ನು ಯಾರ ಸಮೀಪಕ್ಕೆ ಯಾಕೆ ಕೂಡಿಸ್ಬೇಕು ಅಂತ ಮುಖ್ಯವಾಗಿರುವಂಥದ್ದಲ್ಲಿ ಜ್ಞಾನದ ಬಳಿಗೆ ಜಿಜ್ಞಾಸುವನ್ನು ಕರೆದುಕೊಂಡು ಹೋಗುವಂಥದ್ದು. ಯಾರು ಜಿಜ್ಞಾಸು ಆಗಿದ್ದಾರೋ, ಜ್ಞಾನ ಪಡ್ಕೊಳ್ಬೇಕಂತಿದ್ದಾರೋ ಅವ್ರನ್ನ ಕರ್ಕೊಂಡು ಹೋಗಿ ಜ್ಞಾನದ ಮುಖದಲ್ಲಿ ನಿಲ್ಲಿಸುವಂಥದ್ದು ಉಪನಿಷತ್ತಿದು. ಉಪನಿಷತ್ ಕರ್ಕೊಂಡು ಹೋಗುವಂಥದ್ದು ಅದೊಂದು ಸಾಧನ. ಅದನ್ನೇ ಬ್ರಹ್ಮವಿದ್ಯಾ ಅಂತ ಕೂಡ ಕರೆದು. ಇನ್ನೊಂದು ಅರ್ಥ ಸಮೀಪದಲ್ಲಿ ನಿಷ್ಠೆಯಿಂದ ಕುಳಿತಿರುವಂತೆ ಮಾಡುವುದು. ಯಾರ ಸಮೀಪ ಯಾರು ಕೂತ್ಕೋಬೇಕು? ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ನಿಷ್ಠೆಯಿಂದ ಕೂತ್ಕೊಂಡು ಕಲಿಬೇಕಾದದ್ದು. ಒಬ್ಬ ಗುರುವಿನ ಹತ್ರ ಶಿಷ್ಯ ನಿಷ್ಠೆಯಿಂದ ಪಕ್ಕದಲ್ಲಿ ಕೂತ್ಕೊಂಡು ಕಲಿಬೇಕಾದದ್ದು ಈ ಉಪನಿಷತ್ತು. ಆದ್ದರಿಂದ ಉಪನಿಷತ್ತು ಇದು ತದೇಕ ಚಿತ್ತದಿಂದ, ವಿನಯದಿಂದ, ಶ್ರದ್ಧೆಯಿಂದ ಶಿಷ್ಯ ಗುರುವಿನ ಮೂಲಕ ಕಲಿಯಬೇಕಾದಂಥದ್ದು ಎರಡನೇ ಅರ್ಥ. ಆದರೆ ನಾನೊಂದು ವಿಶೇಷವಾಗಿ ಇತ್ತೀಚೆಗೆ ಗಮನಿಸಿದ್ದು, ಅವ್ರ ಮಾತು ಕೇಳಿದ್ದು ತುಂಬ ಸ್ವಲ್ಪ ಪ್ರಭಾವಶಾಲಿನೂ ಆದದ್ದು ಭಾಷಣ. ಅದು ದಯಾನಂದ ಸರಸ್ವತಿಯವರ ಶಿಷ್ಯರೊಬ್ಬರು ಪರಮಾರ್ಥಾನಂದರು ಅಂತಿದ್ದಾರೆ. ಅದ್ಭುತ ಪ್ರವಚನ ಮಾಡ್ತಾರೆ. ಅವ್ರ ಮಾತನ್ನು ಕೇಳುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಒಂದು 10 ಸಲ ಮದ್ರಾಸಲ್ಲಿ ಈಗಾದರೂ ಉಪನ್ಯಾಸ ಮಾಡ್ತಾರೆ ಅವರು. ಪುಣಿಗೆ ನನ್ನಂಥವನಿಗೆ ಅವ್ರು ಇಂಗ್ಲೀಷಲ್ಲಿ ಮಾಡ್ತಾರೆ, ಮೂಲ ತಮಿಳಲ್ಲಿ ಮಾಡ್ತಾರೆ, ನನಗೆ ಇಂಗ್ಲೀಷಲ್ಲಿ ಮಾಡ್ತಾರೆ. ಆ 1-2-3 ದಿವಸ ನಾನು ಕೂತ್ಕೊಂಡು ಅವ್ರ ಭಾಷಣ ಕೇಳಿದಾಗ ನಿಜವಾಗ್ಲೂ ಅದ್ಭುತ ಅನ್ನಿಸ್ತು. ಅವ್ರು ನೋಡುವಂಥ ದೃಷ್ಟಿನೇ ಬೇರೆ ಅನ್ನಿಸ್ತು. ಆ ದೃಷ್ಟಿಯನ್ನು ತಮ್ಮ ಹತ್ರ ಹಚ್ಕೋಬೇಕು ಅಂತ ಅನ್ನಿಸ್ತು ನನಗೆ ಇವತ್ತು. ಅವರು ಉಪನಿಷತ್ ಈ ಪದ ಬೇರೆ ಅರ್ಥ ಕೇಳಿರಲಿಲ್ಲ ಮೊದಲು, ಬೇರೆ ಕಡೆ ನಾನು ಅವ್ರ ಕಡೆ ಕೇಳಿದಾಗ ಅನಿಸಿದ್ದು. ಉಪನಿಷತ್ ಪದಕ್ಕೆ 2 ಅರ್ಥ ಅಂತ ಹೇಳ್ತಾರೆ. 2 ಅರ್ಥ, ಒಂದು ಪ್ರಧಾನ ಅರ್ಥ, ಇನ್ನೊಂದು ಉಪಪ್ರಧಾನವಾದಂಥ ಅರ್ಥ. ಒಂದು ಪ್ರೈಮರಿ ಮೀನಿಂಗ್, ಸೆಕೆಂಡರಿ ಮೀನಿಂಗ್ ಅಂತ 2. ಅದು ಎಷ್ಟು ಚೆಂದ ಇದೆ ಅಂದರೆ, ಪ್ರಧಾನ ಅರ್ಥ ಉಪನಿಷತ್ ಅಂದರೆ ಬ್ರಹ್ಮವಿದ್ಯಾ ಅಥವಾ ಆತ್ಮವಿದ್ಯಾ ಅಂತ. ಯಾಕಂದರೆ ಇದೊಂದು ಆಂತರಿಕ ಕ್ರಿಯೆ. ಈ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅನ್ನೋಂಥ ಹೊರಗಡೆ ಬರುವಂಥದ್ದಲ್ಲ, ಟೆಕ್ಸ್ಟ್ ಬುಕ್ ಓದಿ ಬರುವಂಥದ್ದಲ್ಲ. ಏನನ್ನೋ ಓದಿದಾಗ ಮನಸ್ಸಿನಲ್ಲಿ ಒಂದು ತಳಮಳ ಆಗಿ ಚಿಂತನೆ ಹುಟ್ಟಿ, ಓಹೋ ಹೀಗಾಯಿತು ಅಂತ ಬೆಳಕು ಕೊಡುವಂಥದ್ದು ಆಂತರಿಕವಾದಂಥ ಕ್ರಿಯೆ. ಯಾವ ತಿಳುವಳಿಕೆಯಿಂದ ಅಂತಃಕರಣದಲ್ಲಿ ಆತ್ಮವಿದ್ಯೆಯ ಸ್ಫುರಣ ಆಗ್ತದೋ ಅದನ್ನು ಉಪನಿಷತ್ತು ಅಂತ ಕರೆದರು. ಈ ಬ್ರಹ್ಮವಿದ್ಯೆಯನ್ನು ಉಪನಿಷತ್ತು ಅಂತ ಕರೆಯೋದಕ್ಕೆ ಆ ಪದ ಇದೆಯಲ್ಲ ಉಪನಿಷತ್ತು, ಅದು 2 ಸ್ತರಗಳಲ್ಲಿ ಕೆಲಸ ಮಾಡ್ತದಂತೆ. 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಆ 2 ರೀತಿಯ ಕೆಲಸಗಳು ಮಾಡೋದ್ರಿಂದ ಉಪನಿಷತ್ತು ಅಂತ ಹೆಸರು ಬಂದದ್ದು. ಇದೊಂಥರ ವಿಶೇಷವಾದಂಥ ದೃಷ್ಟಿ ನೋಡಿದ್ದು. ಅವ್ರು ಹೇಳ್ತಾರೆ, ಉಪನಿಷತ್ ಅನ್ನುವಂಥ ಪದದ 2 ಭಾಗ ಮಾಡಬೇಕು. ಆ 2 ಭಾಗಗಳು 2 ಬೇರೆ ಕ್ರಿಯೆಗಳನ್ನು ಸೂಚಿಸ್ತವೆ ಅಂತ. ಒಂದು ಉಪನಿ ಅನ್ನೋದೊಂದು, ಷತ್ ಅಂತ ಒಂದು. ಉಪನಿ ಅನ್ನುವಂಥ ಪದ, ಉಪನಿ ಅಂದರೆ ಜೋಡಿಸುವಂಥದ್ದು, ಹೊಂದಿಸುವಂಥದ್ದು, ಕೂಡಿಸುವಂಥದ್ದು, ಕಂಬೈನರ್, ಜೋಡಿಸುವಂಥದ್ದು. ಉಪನಿ ಅಂದರೆ ಜೋಡಿಸುವಂಥದ್ದು. ಏನನ್ನು ಜೋಡಿಸ್ತದೆ ಅದು? ಯಾವ ವಿಷಯಗಳನ್ನು ಜೋಡಿಸ್ತದೆ? ಯಾವ ಚಿಂತನೆಗಳನ್ನು ಜೋಡಿಸ್ತದೆ ಅಂದರೆ, ಉಪನಿ ಜೀವಾತ್ಮ ಪರಮಾತ್ಮ 2ಗಳನ್ನು ಜೋಡಿಸುವಂಥದ್ದು. ಇವೆರಡನ್ನು ಜೋಡಿಸುವಂಥ ಕೆಲಸ ಮಾಡೋದ್ರಿಂದ ಅದು ಉಪನಿ. ಉಪನಿ ಅಂದರೆ ಜೋಡಿಸುವಂಥದ್ದು. ಈ ಕೆಲಸ ಮಾಡ್ತದೆ. ಅದಕ್ಕೆ ಅದನ್ನು ಸೆಲ್ಫ್ ನಾಲೆಡ್ಜ್, ಸ್ವಂತ ತಿಳುವಳಿಕೆ ಅಂತ ಅನ್ಕೋಬೇಕು, ಆತ್ಮಜ್ಞಾನ ಅಂತ ಅನ್ಕೋಬೇಕು. ಅವ್ರು ಹೇಳ್ತಾರೆ, ಈ ಉಪನಿಷತ್ ಅನ್ನೋ ಪದದಲ್ಲಿ ಮೊದಲಿನ ಭಾಗ ಉಪನಿ ಅಂತಿರುವಂಥದ್ದು ಜೋಡಿಸುವಂಥ ಕೆಲಸ, ಜೀವಾತ್ಮವನ್ನು ಪರಮಾತ್ಮನ ಸೇರಿಸುವಂಥ ಕೆಲಸ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಜ್ಞಾನದಿಂದ ಹೊಂದಿಸೋಕೆ ಸಾಧ್ಯ ಇದೆಯಾ? ಹೊಂದಿಸುವಂಥ ಕೆಲಸ ಯಾವಾಗಲೂ ಕ್ರಿಯೆದು. ಇಲ್ಲಿ ಎತ್ತಿಡಬೇಕು ಅದನ್ನು ಟೇಬಲು, ಅದು ಕ್ರಿಯೆ ಆಗಬೇಕು. ಅದನ್ನು ಸರಿಸಬೇಕು, ಒಂದು ಕ್ರಿಯೆ ಆಗಬೇಕು. ಜ್ಞಾನದಿಂದ ಟೇಬಲ್ ಸರಿಸಿದೆ ಅಂತ ಅನ್ನೋಲ್ಲ ನಾನು. 2 ವಸ್ತುಗಳನ್ನು ಜ್ಞಾನದಿಂದ ಹೊಂದಿಸಿದೆ ಅನ್ನೋಲ್ಲ, ಕ್ರಿಯೆಯಿಂದ ಹೊಂದಿಸ್ತೀವಿ. ಹಾಗಾದ್ರೆ ಜ್ಞಾನದಿಂದ ಹೊಂದಿಸೋಕೆ ಸಾಧ್ಯ ಇದೆಯಾ? ಈಗ ನನಗೆ ಕಾಫಿ ಬಗ್ಗೆ ಜ್ಞಾನ ಇದೆ ಅಂತ ಇಟ್ಕೊಳ್ಳೋಣ. ಸಕ್ಕರೆ, ಹಾಲು, ಡಿಕಾಕ್ಷನ್, ಈ 3 ಬಗ್ಗೆ ತುಂಬ ತಿಳುವಳಿಕೆ ಇದೆ, ನನಗೆ ಜ್ಞಾನ ಇದೆ. ಆದರೆ ಕಾಫಿ ಆಗೋದಿಲ್ಲ. ಅದನ್ನು ಮಾಡಬೇಕಾಗತ್ತೆ. ನನಗೆ ಕಾಫಿ ಬಗ್ಗೆ ಎಲ್ಲ ಭಾಗಗಳ ಬಗ್ಗೆ ಜ್ಞಾನ ಇದ್ದರೆ, ಅದು ಯಾರೋ ಹೇಳ್ತಾ ಇದ್ರು,
ನಾನೀಗ ಸುಮಾರು ಈಸುವಿಕೆ ಬಗ್ಗೆ ಸುಮಾರು 25 ಪುಸ್ತಕ ಓದಿದ್ದೇನೆ. ಈಸೋದು ಹೇಗೆ ನೀರಲ್ಲಿ ಅಂತ 25 ಪುಸ್ತಕ ಓದಿದ್ದೇನೆ. ಜ್ಞಾನ ಇದೆ, ಅದು ಈಸೋಕೆ ಬರಲ್ಲ. ನೀರಲ್ಲಿ ಬಿದ್ದಿಲ್ಲ ಒಂದ್ಸಲನು. ನೀರಲ್ಲಿ ಈಸೋದು ಒಂದು ಕ್ರಿಯೆ, ಅದು ಕ್ರಿಯೆಯಿಂದ ಜೋಡಿಸೋಕ್ಕಾಗತ್ತೆ ಹೊರತಾಗಿ ಜ್ಞಾನದಿಂದ ಜೋಡಿಸೋಕ್ಕಾಗಲ್ಲ. ಹಾಗಾದರೆ ಇದು ಏನನ್ನು ಜೋಡಿಸುತ್ತೆ? ಜ್ಞಾನದಿಂದ ಜೋಡಿಸೋದು ಹೇಗೆ ಅಂದರೆ ಅದಕ್ಕೆ ಭಾಳ ಚಂದ ಉದಾಹರಣೆ ಕೊಡ್ತಾರೆ. ನಿಜ ಜೀವನದಲ್ಲಿ ಜೋಡಿಸೋಕ್ಕಾಗಲಿಕ್ಕಿಲ್ಲ, ಜ್ಞಾನದಿಂದ ಜೋಡಿಸೋಕ್ಕಾಗಲಿಕ್ಕಿಲ್ಲ. ಕ್ರಿಯೆಯನ್ನು ಜೋಡಿಸೋದಾಗ್ಬೋದು, ಆದರೆ ಅಧ್ಯಾತ್ಮದಲ್ಲಿ ಮಾತು ಬೇರೆ. ಅಧ್ಯಾತ್ಮದಲ್ಲಿ ಜ್ಞಾನದಿಂದನೂ ಜೋಡಿಸ್ಬೇಕು. ಯಾಕಂದರೆ ಜೀವಾತ್ಮ ಪರಮಾತ್ಮ ಅನ್ನುವಂಥ ಕಲ್ಪನೆ ಏನಿದೆಯೋ ಇದು ಕಾಲ್ಪನಿಕವಾದಂಥದ್ದು. ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ. ಆದ್ದರಿಂದ ಜೋಡಿಸೋದೇನು ಬಂತಲ್ಲಿ? ಜೋಡಿಸೋದೇನಿಲ್ಲ. ಆದ್ದರಿಂದ ಬರೀ ಕಲ್ಪನೆಯಿಂದ ಮಾತ್ರ ಆಗಿ ನಾನು ಎರಡು ಜೀವಾತ್ಮ ಪರಮಾತ್ಮ ಅಂತ ಎರಡು ಬೇರೆ ಬೇರೆ ಹೇಳ್ತಾ ಇದ್ದೀನಿ. ಎರಡೂ ಮೂಲತಃ ಒಂದೇ ಅಂತ ನನ್ನ ಕಲ್ಪನೆ ಆಗಬೇಕಲ್ಲ. ಅದು ಗೊತ್ತಾಗಿಲ್ಲ. ಯಾಕೆ? ನನಗೆ ಅಜ್ಞಾನ ಇದೆ ಅಂತ. ಅಜ್ಞಾನ ತೆಗಿಬೇಕಾದ್ರೆ ಕ್ರಿಯೆ ಬೇಕಾಗಿಲ್ಲ, ಜ್ಞಾನ ಬೇಕು. ಎಷ್ಟು ಚಂದ ಮಾತಿದೆ ನೋಡಿ. ಕ್ರಿಯೆ ಮಾಡಬೇಕಾದ್ರೆ ಯಾವುದೋ ಕೆಲಸ ಆಗಬೇಕು, ಆದರೆ ಅಜ್ಞಾನ ತೆಗಿಬೇಕಾದ್ರೆ ಜ್ಞಾನನೇ ಬೇಕು. ಅದಕ್ಕೆ ಹೇಳ್ತಾರೆ, ನನಗೆ ಯಾವ ಜ್ಞಾನ ನನ್ನ ಮನಸ್ಸಲ್ಲಿರುವಂಥ ಅಜ್ಞಾನವನ್ನು ತೆಗೆದು ಹಾಕ್ತದೋ, ಎರಡರ ನಡುವೆ ವ್ಯತ್ಯಾಸ ಇದೆ, ಅಂತರ ಇದೆ, ಅದು ದೂರ ಇದೆ ಅಂತ ಅನ್ಕೊಳ್ಳುವಂಥ ಅಜ್ಞಾತವನ್ನು ತೆಗೆದು ಹಾಕ್ತದೋ, ಆದ್ದರಿಂದ ಆ ಜ್ಞಾನ ನನಗೆ ಬಂದದ್ದು ಇದೊಂದು ಉಪನಿ ಬಂದದ್ದು. ಜ್ಞಾನದಿಂದ ಜಗತ್ತು ಮತ್ತು ಈಶ್ವರನ ನಡುವಿನ ಅಂತರವನ್ನು, ಭಿನ್ನತೆಯನ್ನು, ಭೇದವನ್ನು ಕಳೆದು ಜೋಡಿಸ್ತದೆ. ಆದ್ದರಿಂದ ಉಪನಿಯ ಕೆಲಸ ಅಂದರೆ ಜಗತ್ತು ಪರಮಾತ್ಮ ಎರಡರ ನಡುವೆ ಸಂಬಂಧ ಕಲ್ಪಿಸುವಂಥದ್ದು, ಸಾಮೀಪ್ಯ ಕಲ್ಪಿಸುವಂಥದ್ದು. ಈ ಜ್ಞಾನದ ಈ ಎರಡನೇ ಭಾಗ ಇದೆಯಲ್ಲ, ಎರಡನೇ ಪದ ಷತ್ ಅಂತ, ಅದು ನಾನು ಕೇಳಿರಲಿಲ್ಲ ಇದುವರೆಗೂ ಆ ಥರದ ಅರ್ಥ. ಅವ್ರು ಭಾಳ ಚಂದ ಹೇಳ್ತಾರೆ. ಷತ್ ಅನ್ನೋದು ಅರ್ಥ, ಇನ್ನೊಂದು ಅರ್ಥ ಅಂದರೆ ಯಾವುದು ನಾಶ ಮಾಡ್ತದೋ ಅದು ಅಂತ. ಒಂದು ಜೋಡಿಸುವಂಥದ್ದು, ಇನ್ನೊಂದು ನಾಶ ಮಾಡುವಂಥದ್ದು. ಉಪನಿ ಅನ್ನೋದು ಜೋಡಿಸುವುದಾದರೆ, ಷತ್ ಅನ್ನುವಂಥದ್ದು ಅದನ್ನು ನಾಶ ಮಾಡುವಂಥದ್ದು. ಏನು ನಾಶ ಮಾಡ್ತದೆ? ಈ ಕಲ್ಪನೆಯನ್ನು ನಾಶ ಮಾಡ್ತದೆ? ಅದು ಇಲ್ಲ, ಸಂಸಾರವನ್ನು ನಾಶ ಮಾಡ್ತದೆ ಅಂತ. ಈ ಸಂಸಾರ ಅನ್ನುವಂಥ ಕಷ್ಟ ಏನಿದೆಯೋ ಇದನ್ನು ನಾಶ ಮಾಡ್ತದೆ ಅಂದಾಗ ಮನಸ್ಸು ಜ್ಞಾನದ ಕಡೆಗೆ ಹೋಗ್ತದೆ ಅಂತ. ಉಪನಿ ಜ್ಞಾನವನ್ನು ಕೊಡೋದಾದರೆ, ಆತ್ಮ ಪರಮಾತ್ಮಗಳನ್ನು ಜೋಡಿಸೋದಾದರೆ, ಷತ್ ಅನ್ನುವಂಥದ್ದು ಸಂಸಾರ ಅನ್ನುವಂಥದ್ದನ್ನು ನಾಶ ಮಾಡಿ ಹಾಕುವಂಥದ್ದು. ಆದ್ದರಿಂದ ಉಪನಿಷತ್ ಅಂದರೆ ಜೋಡಿಸುವ ಹಾಗೂ ನಾಶ ಮಾಡುವ ಎರಡೂ ಕೆಲಸಗಳನ್ನು ಮಾಡೋದರಿಂದ ಅದು ಉಪನಿಷತ್ ಅಂತಾಯಿತು ಅಂತ. ನೋಡಿ, ಎರಡು ಕ್ರಿಯೆಗಳು, ಒಂದು ಜೋಡಿಸುವಂಥ ಕ್ರಿಯೆ, ಇನ್ನೊಂದು ನಾಶ ಮಾಡುವಂಥ ಕ್ರಿಯೆ, ಎರಡೂ ಒಂದರಿಂದಾನೇ ಆಗುವಂಥದ್ದು. ಎರಡೂ ಸಮಯ ಬೇಕಾಗ್ತದೆ ನಮಗೆ. ಕೆಲವೊಂದು ಸಲ ಮನೆ ಸ್ವಚ್ಛ ಮಾಡಬೇಕಾದ್ರೆ ಸಾಮಾನುಗಳನ್ನು ಜೋಡಿಸೋದ್ರ ಜೊತೆಗೆ ಬೇಡ ಅದನ್ನು ಹೊರಗೆ ಹೋಗಿಬೇಕಾಗ್ತದೆ. ಸಾಮಾನ್ಯ ನಮ್ಮಲ್ಲಿ ಅಟ್ಟ ಅಂತ ಒಂದುಂಟು. ನಮ್ಮ ಮಧ್ಯಮ ವರ್ಗದ ಮನೆಗಳಲ್ಲಿ ನಾವು ಅಟ್ಟ ಕಟ್ಟಿಸೇ ಮನೆ ಕಟ್ತೀವಿ. ಅಲ್ಲಿ ಸಾಮಾನು ಇಟ್ಟಿರ್ತೀವಿ, ತೆಗೆದು 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 ಯಾವಾಗಲೂ ಬೇಕಾಗ್ತದೆ ಅಂತ. ಬೇಕಾದಾಗ ಸಿಗಲ್ಲ ಅದು, ಅಲ್ಲಿ ಮೇಲೆ ಎಲ್ಲ ಕೂತಿರ್ತಾವೆ ಸಾಮಾನು. ಈ ಹಳೇ ಬನಿಯನ್ ಇರ್ತಾವೆ, 20 ವರ್ಷದ ಬನಿಯನ್, ನೆಲ ಒರೆಸೋದು ಬೇಕು ಅಂತ ಇಟ್ಟಿರ್ತಾರೆ, ಇನ್ನು ಅಲ್ಲೇ ಇರ್ತವೆ. ಅದಕ್ಕೆ ನನ್ನ ಮಕ್ಕಳು ತಮಾಷೆ ಮಾಡ್ತಿರ್ತಾರೆ ನನ್ನ ಹೆಂಡತಿಗೆ, ಅಮ್ಮ ಹುಷಾರಾಗಿ ಹತ್ತು, ಡೈನೋಸರಸ್ ಬಂದುಬಿಡುತ್ತೆ ಹೊರಗಡೆ ಅಂತ. ಈ ಥರದ್ದು ನಮ್ಮಲ್ಲಿ ಇಟ್ಟಿರಲ್ವ ನಾವು. ಸ್ವಚ್ಛ ಮಾಡೋದಂದ್ರೆ ಏನರ್ಥ? ಯಾವತ್ತೂ ಒಂದು ದಿವಸ ತೆಗೆದು ಹಾಕಬೇಕು, ನಾಶ ಮಾಡಬೇಕು ಅದನ್ನು. ಅದರ ಜೊತೆಗೆ ಜೋಡಿಸೋ ಕೆಲಸನೂ ಆಗಬೇಕು. ಉಪನಿಷತ್ ಮಾಡುವಂಥ ಅದ್ಭುತ ಕೆಲಸ ಅಂದರೆ ಆತ್ಮ ಪರಮಾತ್ಮ ಕಲ್ಪನೆಯನ್ನು ಜೋಡಿಸುವುದು ಉಪನಿ ಆದರೆ, ಸಂಸಾರ ಅನ್ನುವಂಥ ಬೇಡಾದ್ದನ್ನು ತೆಗೆದು ಹಾಕುವಂಥದ್ದು, ನಾಶ ಮಾಡುವಂಥದ್ದು. ಇದು ಪ್ರಧಾನ ಅರ್ಥ. ಅದಕ್ಕೆ ಆತ್ಮವಿದ್ಯಾ ಅಂತ ಕರೆಯೋದು. ಯಾವುದು ನಾಶ ಮಾಡೋದು, ಜೋಡಿಸುವಂಥ ಕೆಲಸ ಮಾಡ್ತದೋ ಅದನ್ನು ಉಪನಿಷತ್ ಅಂತ. ಇದು ಪ್ರಧಾನ ಅರ್ಥ ಅಂತ ಹೇಳ್ತಾರೆ. ಅದಕ್ಕೊಂದು ಶ್ಲೋಕ ಇದೆ, ಬಹಳ ಚೆನ್ನಾಗಿರುವಂಥ ಶ್ಲೋಕ. ಉಪನೀಯೇಮಾತ್ಮಾನಂ ಕೃತ್ವ ಪಾಸ್ತದ್ವಯಂ ಪುನಃ ನಿಹಂತ್ಯ ವಿದ್ಯಾ ತತ್ಯಂಚ ತಸ್ಮಾದ್ ಉಪನಿಷನ್ಮತಃ ಅಂತ. ಯಾವುದು ಒಂದೇ ಕಾಲಕ್ಕೆ ಎರಡು ಕ್ರಿಯೆಗಳನ್ನು, ಪರಸ್ಪರ ವಿರುದ್ಧವಾದ ಕ್ರಿಯೆಗಳನ್ನು ಮಾಡ್ತದೋ ಅದು ಉಪನಿಷತ್ತು ಅಂತ. ಎರಡು ಉಪನಿಷತ್ ನೋಡಿ, ಒಂದು ಸೃಷ್ಟಿ ಮಾಡುವಂಥದ್ದು, ಜೋಡಿಸುವಂಥದ್ದು, ಇನ್ನೊಂದು ತೆಗೆದು ಹಾಕುವಂಥದ್ದು, ಎರಡೂ ಕೆಲಸವನ್ನು ಏಕಕಾಲದಲ್ಲಿ ಮಾಡುವಂಥದ್ದು ಉಪನಿಷತ್ತು. ಭಾಳ ಅಪರೂಪವಾದದ್ದು. ಇದೇ ಪದನೇನು ಉಪನಯನ ಅನ್ನೋ ಪದದಲ್ಲೂ ಬಳಸ್ತೀವಿ ನಾವು. ಉಪನಯನ ಮಾಡುವಾಗ ಅದು ಜೋಡಿಸೋ ಕೆಲಸನೇ, ಗುರು ಶಿಷ್ಯರನ್ನ ಜೋಡಿಸುವಂಥ ಕೆಲಸ. ಅಹಂತ್ವ ಉಪನೀಷ್ಯೆ ಅಂತ ಗುರು ಮಾತನ್ನು ಹೇಳ್ತಾನೆ. ನಾನು ಒಪ್ಕೊಂಡಿದ್ದೀನಿ, ನಾನು ನನ್ನ ಪಕ್ಕದಲ್ಲಿ ಸೇರಿಸ್ಕೊಂಡಿದ್ದೀನಿ, ನನ್ನ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಅಂತ ಹೇಳುವಂಥದ್ದು. ಇನ್ನೊಂದು ಉಪಪ್ರಧಾನವಾದಂಥ ಅರ್ಥ ಉಪನಿಷತ್ ಪದದ್ದು ಅಂದರೆ ಶಾಸ್ತ್ರಗಳು ಅಂತ. ಉಪನಿಷತ್ ಗ್ರಂಥಗಳು, ಶಾಸ್ತ್ರಗಳು ಅಂತ. ಮೊದಲನೇ ಪ್ರಾಥಮಿಕ ಅರ್ಥ ಇತ್ತಲ್ಲ, ಮೊದಲನೇ ಪ್ರೈಮರಿ ಮೀನಿಂಗ್ ಅಂತ ಏನಿತ್ತೋ ಅದು ಆಂತರಿಕ ಕ್ರಿಯೆ, ಅಂತಃಕರಣದಲ್ಲಿ ಸೃಷ್ಟಿಯಾಗುವಂಥ ಜ್ಞಾನ. ಆದರೆ ಎರಡನೇದು ಪುಸ್ತಕ ಓದಿ ತಿಳಿಯುವಂಥದ್ದು. ಎಷ್ಟೋ ಜನ ನಾವು ಪುಸ್ತಕ ಓದಿ ತಿಳ್ಕೊಳ್ಳುವಂಥದ್ದು, ಉಪನಿಷತ್ ಪುಸ್ತಕ ಓದಬೇಕು.
ಆಗಲೇ ಬರ್ಬೇಕಾದ್ರೆ ಮಾತಾಡ್ತಿದ್ವಿ, ಸ್ವಾಮಿ ಆದಿದೇವಾನಂದರು ಅವತ್ತಿನ ಕಾಲಕ್ಕೆ ಮಾಡಿಟ್ರು. ಉಪನಿಷತ್ತಿನ ಪ್ರತಿಯೊಂದು ಶ್ಲೋಕಕ್ಕೆ ಮಂತ್ರಗಳಿಗೆ ಪದಶಃ ಅರ್ಥ ಬರೆದಿಟ್ರು. ಅದನ್ನು ಓದಿ ತಿಳ್ಕೊಳ್ಳುವಂಥವ್ರು ಕೆಲವರು ಇರ್ತಾರೆ. ಶಾಸ್ತ್ರ ಅಂತ, ಉಪನಿಷತ್ತು ಅಂದರೆ ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕು ಅಂತ ಓದಿ ತಿಳಿಯುವಂಥದ್ದು, ಮಂತ್ರಗಳನ್ನು ಪಾಠಗಳನ್ನು ಓದಿ ಕಲ್ಕೊಳ್ಳುವಂಥದ್ದು. ಈ ಗ್ರಂಥಗಳೇ ಹೇಗೆ ಸಂಸಾರ ತೆಗೆದು ಹಾಕ್ತವೆ ಅಂತ. ಗ್ರಂಥಗಳೇ ತೆಗೆದು ಹಾಕುವಂಗಿದ್ರೆ ಸಂಸಾರ ಇರ್ತಾನೆ ಇರಲಿಲ್ಲ. ಅಷ್ಟೊಂದು ಗ್ರಂಥಗಳಿದ್ವ ನಮ್ಮಲ್ಲಿ. ಗ್ರಂಥಗಳನ್ನು ಓದಿದರೆ ಸಂಸಾರ ಹೋಗ್ತದೆ ಅಂತಲ್ಲ. ಹಾಗಾದರೆ ಎರಡನೇ ಅರ್ಥ, ಸೆಕೆಂಡ್ರಿ ಮೀನಿಂಗ್ ಅಂತ ಹೇಳ್ತೀವಿ ಉಪನಿಷತ್ತದ್ದು. ಶಾಸ್ತ್ರಗಳು ಅಂದರೆ ಶಾಸ್ತ್ರಗಳು ಸಂಸಾರವನ್ನು ತೆಗೆದು ಹೆಂಗೆ ಹಾಕ್ತವೆ, ಹ್ಯಾಕೆ ನಾಶ ಮಾಡ್ತವೆ ಅಂತ ಅನ್ನೋದಾದರೆ, ಗ್ರಂಥದ ಮಂತ್ರಗಳು ನೇರವಾಗಿ ನಮ್ಮ ಸಂಸಾರ ತೆಗೆದು ಹಾಕೋದಿಲ್ಲ. ಆದರೆ ಆ ಮಂತ್ರಗಳು ನಮಗೆ ನೀಡುವಂಥ ಜ್ಞಾನ ಸಂಸಾರದ ತಾತ್ಪೂರ್ತಿಕತೆಯನ್ನು ತಿಳಿಸ್ಕೊಡ್ತವೆ ಅಂತ ಒಂದು ಉದಾಹರಣೆ ಹೇಳ್ತಾರೆ. ಮೊನ್ನೆ ರಾಮನಗರ ಗುಡ್ಡಕ್ಕೆ ಹೋಗಿದ್ವಿ. ಗುಡ್ಡ ಎಲ್ಲ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ ಬಹಳ ಜನ. ಈಗ ಟ್ರೆಕ್ಕಿಂಗ್ ವಾಸ್ ಸೋ ನೈಸ್, ಯು ಆರ್ ಸೋ ಹ್ಯಾಪಿ ಅಬೌಟ್ ಟ್ರೆಕ್ಕಿಂಗ್ ಅಂತ. ಟ್ರೆಕ್ಕಿಂಗ್ ಹೋದಾಗ ತುಂಬ ಸಂತೋಷ ಆಯ್ತು ನನಗೆ. ಗುಡ್ಡ ಹತ್ತು ಬಂದ್ವಿ. ಮೌಂಟ್ ಎವರೆಸ್ಟ್ ಹತ್ರ ಹೋಗಿದ್ವಿ. ಮೌಂಟ್ ಎವರೆಸ್ಟ್ ಹತ್ತಲಿಕ್ಕಿಲ್ಲ, ಆದರೆ ಹಿಮಾಲಯಕ್ಕೆ ಹೋಗಿದ್ವಿ. ಹಿಮಾಲಯ ಟ್ರೆಕ್ಕಿಂಗ್ ಬಹಳ ಚೆನ್ನಾಗಿತ್ತು, ಮನಸ್ಸು ತುಂಬ ಸಂತೋಷ ಆಯಿತು. ದಯವಿಟ್ಟು ನೋಡಿ ಹೇಗಿದೆ. ಟ್ರೆಕ್ಕಿಂಗ್ ಮಾಡೋದು ಯಾವುದು? ಕಾಲು. ಸಂತೋಷ ಆದದ್ದು ಮನಸ್ಸು. ಮನಸ್ಸು ಅಡ್ಡಾಡೇ ಇಲ್ಲ, ನೆಲದ ಮೇಲೆ ಕಾಲೇ ಊರಿಲ್ಲ. ಅದು ಅಡ್ಡಾಡಿದ್ದೆಲ್ಲ ಕಾಲು. ಕಾಲು ಅಡ್ಡಾಡಿದ್ದು ಕ್ರಿಯೆ ಆದರೆ ಸಂತೋಷ ಪಟ್ಟದ್ದು ಮನಸ್ಸು. ಎಷ್ಟು ಚೆನ್ನಾಗಿದೆ ನೋಡಿ. ಕಾಲು ಅಡ್ಡಾಡುತ್ತೆ, ಅದು ಕ್ರಿಯೆ ಮಾಡುತ್ತೆ, ಅದ್ರ ಫಲ ಸಿಕ್ಕಿರೋದು ಮನಸ್ಸಿಗೆ ಸಂತೋಷ ಆಗಿರುವಂಥದ್ದು. ನಾವು ಎಷ್ಟೋ ಸಲ ಅನ್ನಲ್ವಾ, ಕೆಲವು ವಾಕಿಂಗ್ ಹೋಗಿ ಬರ್ತಾರೆ. ವಾಕಿಂಗ್ ಹೋಗಿ ಬಂದಮೇಲೆ ಸೋ ರಿಲ್ಯಾಕ್ಸ್ಡ್, ತುಂಬ ಸಂತೋಷ ಅನ್ನಿಸ್ತು ಮನಸ್ಸಿಗೆ ಅಂತ, ಮನಸ್ಸಿಗೆ ಮುದ ಸಿಗ್ತದೆ ಅಂತ. ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಕ್ರಿಯೆ ಅದು. ಆ ಕ್ರಿಯೆ ಮಾಡಿದಾಗ ಮನಸ್ಸಿಗೆ ಮುದ ಸಿಕ್ತು ಅಂತ. ದೇಹ ಮಾಡುವಂಥ ಕ್ರಿಯೆಗೆ ಮನಸ್ಸಿಗೆ ಸಂತೋಷ ಸಿಗುವಂಥದ್ದು. ಅದಕ್ಕೆ ಹೇಳ್ತಾರೆ, ಬರೀ ಬಾಯ್ಪಾಠ ಮಾಡಿದ್ರಲ್ಲ, ಈ ಗ್ರಂಥಗಳ ಮಂತ್ರಗಳು ನಮ್ಮ ಮನಸ್ಸಿಗೆ ಆಳಕ್ಕಿಳಿದಾಗ ಏನು ಚೆನ್ನಾಗಿದೆಯಲ್ಲ ಇದು ಅಂತ ಅನಿಸಿದಾಗ, ಅರ್ಥ ಮನಸ್ಸಿಗೆ ಮುಟ್ಟಿದಾಗ ಸಂಸಾರ ಅರ್ಥ ಇಲ್ಲ ಅಂತ ಅನಿಸೋ ಹಾಗೆ. ಈ ಸಂಸಾರವನ್ನು ಮಂತ್ರಗಳು ನಮ್ಮನ್ನು ತೆಗೆದು ಹಾಕದೆ ಹೋದರು, ಪುಸ್ತಕಗಳು ತೆಗೆದೇ ಹಾಕದೆ ಹೋದರು. ಪುಸ್ತಕಗಳನ್ನು ಮಂತ್ರಗಳನ್ನು ಓದಿದಾಗ ಮನಸ್ಸಿಗೆ ಮುದ ಸಿಕ್ಕಾಗ ಸಂಸಾರದ ವ್ಯರ್ಥತೆ ಅರ್ಥ ಆಗುವಂಥದ್ದು. ಆದ್ದರಿಂದ ಅದು ಮಂತ್ರಗಳನ್ನು ಉಪನಿಷತ್ತಿನ ಶಾಸ್ತ್ರಗಳು ಅಂತ ಕೂಡ ಕರೀತಾರೆ. ಅದು ಸೆಕೆಂಡ್ರಿ ಮೀನಿಂಗ್. ನಮ್ಮ ಎಲ್ಲ ಉಪನಿಷತ್ತುಗಳು ಸಾಮಾನ್ಯವಾಗಿ ನಮ್ಮ ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದಾಗೆ ಗುರು ಶಿಷ್ಯ ಸಂವಾದ ರೂಪದಲ್ಲೇ ಇದ್ದಾವೆ. ಎಲ್ಲ ಸಂವಾದ ರೂಪದಲ್ಲೇ ಇರುವಂಥದ್ದು. ಪ್ರಶ್ನೆಯಿಂದ ಶುರು ಆಗಬೇಕು, ಉತ್ತರದಿಂದ ಇರಬೇಕು. ಎಲ್ಲ ಉಪನಿಷತ್ತು ಹಾಗೆ ಅಂತಲ್ಲ. ಬಹಳಷ್ಟು ಉಪನಿಷತ್ತುಗಳು ಸಂವಾದ ರೂಪದಲ್ಲಿದ್ದಾವೆ. ಕೆಲವು ಆ ರೂಪದಲ್ಲಿ ಇಲ್ಲ. ಕೆಲವು ಮಾತ್ರ ನಮ್ಮ ಪರಂಪರೆಯಲ್ಲಿ ಮೊದಲು ತುಂಬ ಉಪನಿಷತ್ತಿತ್ತು ಅಂತ ಹೇಳ್ತಾರೆ. ಕೆಲವರು ಹೇಳೋ ಪ್ರಕಾರ ಒಂದು ಕಾಲದಲ್ಲಿ 1180 ಉಪನಿಷತ್ತುಗಳಿದ್ವು ಅಂತ. ನಮ್ಮಲ್ಲಿ 1180 ಉಪನಿಷತ್ತುಗಳಿತ್ತಂತೆ. ಕಾಲಕ್ರಮೇಣದಲ್ಲಿ ಅದು ಕಳೆದು ಹೋಗಿ 108 ಉಪನಿಷತ್ತುಗಳು ಉಳ್ಕೊಳ್ತು. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ 10 ಪ್ರಧಾನವಾಗಿ ಉಳ್ಕೊಂಡಿದ್ದಾವೆ. 10 ಪ್ರಧಾನ ಅಂತ ಕರಿತೀವಿ. ಈಶಕೇನ ಕಟಃ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ದಶಃ ಅಂತ ಈ 10 ಉಪನಿಷತ್ತುಗಳು ಅಂತ ಹೇಳ್ತೀವಿ. ಅದರ ಮೊದಲನೇದ್ದು ಈಶ ಉಪನಿಷತ್ತು. ಈ 10 ಉಪನಿಷತ್ತುಗಳನ್ನು ಯಾಕೆ ಪ್ರಧಾನ ಉಪನಿಷತ್ತುಗಳೆಂದು ಹೇಳ್ತೀವಿ ಅಂತಂದರೆ, ಬ್ರಹ್ಮಸೂತ್ರಗಳಲ್ಲಿ ಈ 10 ಉಪನಿಷತ್ತುಗಳ ಬಗ್ಗೆ ತುಂಬ ಸಲ ವ್ಯಾಖ್ಯೆ ಬರ್ತದೆ, ತುಂಬ ಸಲ ಅದರ ಬಗ್ಗೆ ಚರ್ಚೆ ಬರ್ತದೆ. ಆದ್ದರಿಂದ ಶಂಕರಾಚಾರ್ಯರು ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು ಅಂತನ್ನೋದ್ರಿಂದ ಈ 10 ಉಪನಿಷತ್ತುಗಳನ್ನು ಬಹಳ ಮುಖ್ಯವಾದ ಉಪನಿಷತ್ತುಗಳು ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದು ಅಂದರೆ ಅದು ಸೀನಿಯಾರಿಟಿ ಅಂತಲ್ಲ. ಮೊದಲನೇದಾದ ಈಶಕೇನ ಕಟಃ ಪ್ರಶ್ನೆ ಅಂದಲ್ಲ, ಈಶಾವಾಸ್ಯೋಪನಿಷತ್ತು ಮೊದಲನೇದ್ದು ಅಂತ ಹೇಳ್ತಾರೆ. ಅದು ಅತ್ಯಂತ ಪ್ರಖ್ಯಾತವಾದದ್ದು, ತುಂಬ ಸಣ್ಣದಾದದ್ದು, 18 ಮಂತ್ರ ಉಳ್ಳದ್ದು, ಆದರೆ ಅರ್ಥದಲ್ಲಿ ತುಂಬ ವ್ಯಾಪ್ತಿ ಉಳ್ಳಂಥದ್ದು. ಅದರಿಂದ ಅದನ್ನು ಸರಿಯಾಗಿ ಮತ್ತು ಇನ್ನೊಂದು ಹೇಳ್ತೀನಿ, ಓದಬೇಕಾದ್ರೆ ಈಶಕೇನ ಕಟ ಪ್ರಶ್ನೆ ಆ ರೀತಿಯೇ ಓದಬೇಕು ಅಂತಲ್ಲ. ಸಾಮಾನ್ಯವಾಗಿ ಈಶಾವಾಸ್ಯನ ಮೊದಲು ಓದಲ್ಲ, ನಂತರ ಬೇರೆ ಉಪನಿಷತ್ತುಗಳನ್ನು ಓದಿ ಇದನ್ನು ಓದ್ತಾರೆ. ಬೃಹದಾರಣ್ಯಕ ಬಹಳ ದೊಡ್ಡ ಉಪನಿಷತ್ತದು, ಅದನ್ನು ಓದ್ತಾರೆ. ಈಶಾ ಆಮೇಲೆ ಓದ್ತಾರೆ. ಆದರೆ ನನಗನಿಸಿದ್ದು ತುಂಬ ಸಣ್ಣದಾದ್ದರಿಂದ ಜಾಸ್ತಿ ಸಮಯ ತಗೊಳ್ಳಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಅದು ನನಗೆ ಶುರು ಮಾಡಿದ್ಮೇಲೆ ಅನ್ನಿಸ್ತು ತುಂಬ ಟೈಮ್ ತೊಗೊಳ್ತದೆ ಅನ್ನಿಸ್ತು. ಆಗ ನಾನು ಅಂದ್ಕೊಂಡದ್ದು 5 ದಿವಸದಲ್ಲಿ ಇದು ಆಗುವ ಬಗ್ಗೆ ಅಲ್ಲ. ಇದು 18 ಮಂತ್ರಗಳನ್ನು ಅದಕ್ಕೆ ನಾನು ಹಾಕ್ಕೊಂಡದ್ದು 10 ದಿವಸಗಳ ಬಗ್ಗೆ ಅಂತ ಹಾಕ್ಕೊಂಡಿದ್ದೀನಿ. 5 ದಿವಸ ಈಗ, ಇನ್ನು 5 ದಿವಸ ನವೆಂಬರ್ ತಿಂಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆದರೆ ತಮ್ಮ ಸಹಕಾರ ತುಂಬ ಬೇಕಾಗ್ತದೆ. ಯಾಕಂದರೆ ಇದು ಎಷ್ಟು ಚಂದದ ಉಪನಿಷತ್ತು, ಒಂದೊಂದು ಮಂತ್ರ ಎಷ್ಟು ಆಳಕ್ಕೆ ಹೋಗ್ತಾವಲ್ಲ. ಅದು ನೆನೆಸ್ಕೊಂಡು ಹೋದಾಗ ಅನಿಸುತ್ತೆ, ನಮ್ಮ ಹಿರಿಯರು, ನಮ್ಮ ದಾರ್ಶನಿಕರು ಈ ಮಟ್ಟದಲ್ಲಿ ಚಿಂತೆ ಮಾಡಿದ್ರಲ್ಲ.
ಆ ಚಿಂತನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾದ್ರೂ ಒಂದು ಪ್ರಯತ್ನ ಮಾಡಬಹುದು ನಾವು ಅನಿಸುತ್ತೆ. ಆ ಮಟ್ಟದ ಚಿಂತನೆಯನ್ನು ಮಾಡೋಕ್ಕೆ ಅಶಕ್ತರಾದರೂ ಕೂಡ ಆ ಚಿಂತನೆ ಮಾಡಿದ್ದನ್ನು ಮೆಚ್ಚಿಕೊಳ್ಳೋಕ್ಕಾದ್ರೂ ಒಂದು ಅವಕಾಶ ಬೇಕಾಗ್ತದೆ. ಆ ದೃಷ್ಟಿಯಿಂದ ಈಶಾವಾಸ್ಯೋಪನಿಷತ್ತನ್ನು ನಾಳೆಯಿಂದ ಶುರು ಮಾಡೋಣ. ಅದನ್ನು ಗಮನಿಸೋದಕ್ಕೆ ಚಿಂತನೆ ಪ್ರಾರಂಭ ಮಾಡೋಣ. ನಮಸ್ಕಾರ.